ಕೂಡ ಬಹಳ ಮುಖ್ಯವಾಗಿರೋದ್ರಿಂದ ಪರಾಜಯ ಜನರಿಗೆ ಅವ್ರು ಬೇಕು ಅಂತ ಅನ್ಸಿದೆ. ಇಲ್ಲಂತಾದ್ರೆ ಆಗ ಉಮೇಶ್ ಹೇಳಿದ ಹಾಗೆ ಅಧ್ಯಾಪಕರು ಇನ್ನೂ ಸಾಕಷ್ಟು ಬಂದಿದ್ರು ನೇರಳಗಟ್ಟೆ ಪರಿಸರದಲ್ಲಿ. ಅವರು ಜಯಾನಂದ ಪರಾಜೆ ಅವರನ್ನು ಆಯ್ಕೆ ಮಾಡಿಕೊಳ್ಬೇಕಾದ ಅಗತ್ಯ ಇರಲಿಲ್ಲ. ಈ ದೃಷ್ಟಿಯಿಂದ ಬಹುಶಃ ಇಲ್ಲಿ ಬಂದವರಿಗೆ ಇನ್ನೂ ಕೂಡ ಅನೇಕ ಸಂಗತಿಗಳು ಗೊತ್ತಿದೆ. ಜಯಾನಂದ ಪರಾಜೆ ಅಂತಲ್ಲ, ಯಾವುದೊಬ್ಬ ವ್ಯಕ್ತಿಯನ್ನು ನಾವು ಪರಿಚಯ ಮಾಡಿಕೊಡುವುದು ಅಂದ್ರೆ ಕುರುಡರು ಆನೆಯನ್ನು ನೋಡಿದ ಹಾಗೆ. ಯಾರೊಬ್ಬ ಕುರುಡ ಹೋದ, ಆನೆಯ ಕಿವಿಯನ್ನು ಮುಟ್ಟಿದ, ಬಂದು ತನ್ನ ಗೆಳೆಯನಿಗೆ ಹೇಳಿದ ಆನೆಯ ಒಂದು ಮೊರದ ಹಾಗೆ ಇದೆ ಅಂತ ಹೇಳಿ. ಇನ್ನೊಬ್ಬ ಹೋದ, ಆನೆಯ ಬಾಲವನ್ನು ಹಿಡಿದ, ಆನೆ ಹಗ್ಗದ ಹಾಗಿದೆ ಅಂತ ಹೇಳಿ. ಇನ್ನೊಬ್ಬ ಹೋದ, ಆನೆಯ ಬೆನ್ನನ್ನು ಮುಟ್ಟಿದ, ಆನೆ ಅಂದ್ರೆ ಗೋಡೆ ಆಗಿದೆ ಅಂತ ಹೇಳಿ. ಆದ್ರೆ ನಮಗೆ ಗೊತ್ತಿದೆ ಆನೆ ಗೋಡೆ ಹಾಗೆ ಇಲ್ಲ, ಆನೆ ಹಗ್ಗದ ಹಾಗೆ ಕೂಡ ಇಲ್ಲ. ಹಾಗಿದ್ರೆ ಇದೆಲ್ಲ ಯಾಕಾಯ್ತು ಅಂತ ಹೇಳಿದ್ರೆ ನಮಗೆ ಸರಿಯಾದ ಕಲ್ಪನೆ ಇಲ್ಲದ ಕಾರಣ. ಹಾಗೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಶಿಕ್ಷಣ ಪಡೆದಂತ